ನಾನು ನಿಮಗೊಂದು ವ್ಯೂ ಪಾಯಿಂಟ್ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಬನ್ನಿ ಬೇಗ ಅಲ್ಲಿಗೆ ಹೋಗೋಣ, ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಇಲ್ಲಿ ತನಕ ಯಾರು ವೀಡಿಯೋ ನೋಡ್ತಿದ್ದೀರಾ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಮರಿಬೇಡಿ. ಸೊ ನೋಡಿ, ಬಿಸಿಲು ವ್ಯೂ ಪಾಯಿಂಟ್ ಇದು, ಬನ್ನಿ ಅಲ್ಲಿಗೆ ಹೋಗುವ. ಮತ್ತು ಇಲ್ಲಿ ನೋಡ್ತಿರ್ಬೋದು ನೀವು, ಇಲ್ಲಿ ಒಂದು ಸಾಂಗು, ತುಂಬ ಫೇಮಸ್ ಸಾಂಗು ತೆಗ್ದಿದ್ದಾರೆ. ಅದು ಯಾವ ಸಾಂಗು ಅಂತ ಗೊತ್ತಿರೋರು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ, ನೋಡುವ ಆ ಸಾಂಗ್ ಯಾವುದು ಅಂತ. ಸೊ ನನಗೂ ಗೊತ್ತು ಲಾಸ್ಟಲ್ಲಿ ಸಾಂಗ್ ಯಾವುದು ಅಂತ ನಾನು ಹೇಳ್ತೀನಿ. ಅದು ತುಂಬ ಸಖತ್ತಾಗಿ ಸಾಂಗ್ ಕೂಡ ನೋಡ್ತಿರ್ಬೋದು. ಇದು ಎಂಟ್ರಿ, ಸುತ್ತೆಲ್ಲ ಬೆಂಚಿನ ಹಾಕಿದ್ದಾರೆ. ಏನಕ್ಕೆ ಈ ಕಡೆ ಎಲ್ಲ ಹಳ್ಳ ಇದೆ ಫುಲ್ಲು, ಯಾರು ಕೂಡ ಆ ಕಡೆ ಹೋಗ್ಬಾರ್ದು, ಮತ್ತು ಈ ಕಡೆ ಮೇಲ್ಗಡೆ ಕೂಡ ಯಾರು ಕೂಡ ಹೋಗ್ಬಾರ್ದು ಅಂತ ಕಾಡು. ನಾವು ಇವಾಗ ಎಲ್ಲಿ ಬಂದಿದ್ದೀವಿ ಅಂದರೆ, ಬಿಸಿಲು ಘಾಟ್ ಹತ್ರನೇ ನಿಯರೆಸ್ಟ್ ಇರೋದು ಒಂದು ವ್ಯೂ ಪಾಯಿಂಟ್ ಐತೆ. ಸೊ ಅಲ್ಲಿ ಬಂದಿದ್ದೀವಿ, ಬನ್ನಿ ಆ ವ್ಯೂ ಪಾಯಿಂಟು ಯಾವ ರೀತಿ ಇರುತ್ತೆ, ಹೆಂಗಿದೆ ಅನ್ನೋದು ಈ ವಿಡಿಯೋ ಮುಖಾಂತರ ನೀವು ನೋಡಿ. ಆದಷ್ಟು ಈ ಕಡೆ ಯಾರಾದರೂ ಕೂಡ ಸೋಮವಾರಪೇಟೆ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ಆ ಕಡೆ ಹೋಗಿರೋ, ಅಲ್ಲಿಂದ ಒಂದು 60 ಕಿಲೋಮೀಟ್ರ್ ಆಗುತ್ತೆ. ಇದು ವ್ಯೂ ಪಾಯಿಂಟನ್ನ ನೋಡಿಕೊಂಡು ಹೋಗಿ, ಸಕ್ಕತ್ತಾಗಿರುತ್ತೆ ಮತ್ತು ಮಸ್ತಾಗೈತೆ. ನೋಡಿ, ಯಾರೇ ನೋಡ್ತಿದ್ದೀರಾ ವೀಡಿಯೋನ ಇಲ್ಲಿವರೆಗೂ ಕೂಡ, ಬನ್ನಿ ಆ ವ್ಯೂ ಪಾಯಿಂಟ್ ತೋರಿಸ್ತೀನಿ, ಸಖತ್ತಾಗೈತೆ. ಈ ಸಾಂಗ್ ಯಾವುದು ಅಂದರೆ, ಅದು ನೀನೇ ಅಧ್ಯಕ್ಷ ಉಪಾಧ್ಯಕ್ಷ ಫಿಲಮ್ ಸಾಂಗು ಶೂಟ್ ಆಗಿರೋದು ಇಲ್ಲಿ. ಹಾಗೇನೆ ಎಲ್ಲಿಗೆ ಹೋಗ್ಬೇಕಂತ ನಾವು ಸೋಮವಾರಪೇಟೆ ಹೋಗೋ ರೂಟು, ಅಂದರೆ ದರ್ಶನ ಎಲ್ಲ ಮುಗೀತು, ಸುಬ್ರಹ್ಮಣ್ಯ ಎಲ್ಲ ಟೆಂಪಲ್ ಎಲ್ಲ ಮುಗೀತು, ಅದು ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಇದೇ ರೂಟ್ ಆಯ್ಕೆ ಮಾಡ್ಕೊಂಡು, ಸೊ ಇದೊಂದು ಬಿಸಿಲೇ ವ್ಯೂ ನೋಡ್ಕೊ ಹೋಗೋಣ ಪಾಯಿಂಟ್ ಅಂತ. ಬನ್ನಿ. ಕರುನಾಡ ಜನತೆಗೆ ವೇದು ಉಪ್ಪಿ ಮಾಡ್ತಾ ಇರೋ ನಮಸ್ಕಾರಗಳು. ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಿಂದ ಸೋಮವಾರಪೇಟೆಗೆ ಬರೋ ದಾರಿಲಿ ಮಧ್ಯ ಸಿಗೋದೆ ಬಿಸಿಲು ಘಾಟು. ಇದು ಒಂದು ಕರ್ನಾಟಕಕ್ಕೆ ಅತಿ ಹೆಚ್ಚು ಪ್ರಾಮುಖ್ಯತೆಗಳನ್ನ ಹೊಂದಿದೆ, ಹಾಗೆ ದಕ್ಷಿಣ ಭಾರತಕ್ಕೂ ಕೂಡ. ದಕ್ಷಿಣ ಕರ್ನಾಟಕಕ್ಕೆ ನೀವೆಲ್ಲ ನೋಡ್ತಾ ಇರ್ಬೋದು. ಇಲ್ಲಿರೋ ಪ್ರತಿಯೊಂದು ಬೆಟ್ಟ, ಪ್ರತಿಯೊಂದು ಗುಡ್ಡ, ಏನು ನೀವು ಈಗ ನೋಡ್ತಾ ಇದ್ದೀರಲ್ಲ, ಅದೇ ಜನವರಿ ಟೈಮು, ಡಿಸೆಂಬರ್ ಟೈಮು, ನವಂಬರ್ ಟೈಮಲ್ಲಿ ಬಂದರೆ ಫುಲ್ಲು ಹಸಿರಾಗಿ ಗೂಡಿರುತ್ತೆ. ಹಾಗೆ ಇಲ್ಲೆಲ್ಲ ಬಂದು ಎಷ್ಟೋ ಜನ ಆ ಬೆಟ್ಟಗಳೆಲ್ಲ ನೋಡ್ತಾ ಇದ್ದೀರಲ್ಲ, ಆ್ಯಕ್ಚುಲಿ ಅದೆಲ್ಲ ಬಂದು ಟ್ರೆಕ್ಕಿಂಗ್ ಸ್ಪಾಟು. ಮುಂಬರುವ ವಿಡಿಯೋದಲ್ಲಿ ದಯವಿಟ್ಟು ನಾವು ಟ್ರೆಕ್ಕಿಂಗ್ ವಿಡಿಯೋ ಕೂಡ ನಾವು ಮಾಡ್ತೀವಿ. ನಿಮ್ಮೆಲ್ಲರ ಸಪೋರ್ಟು ಹಾಗೆ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ. ನಮ್ಮ ಸ್ನೇಹಿತರಾದ ಸಿದ್ದು ಅವರಿದ್ದಾರೆ, ಅವ್ರದ್ದು ಕೂಡ ಒಂದು ಯೂಟ್ಯೂಬ್ ಚಾನಲ್ ಇದೆ. ಈಗ ಅವರ ಡೀಟೇಲ್ಸ್ ಹೇಳ್ತಾರೆ, ಹಾಗೆ ಅವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ. ನಾನು ನಿಮಗೊಂದು ವ್ಯೂ ಪಾಯಿಂಟ್ ಅಂತ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಬನ್ನಿ ಬೇಗ ಅಲ್ಲಿಗೆ ಹೋಗೋಣ, ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ನೋಡಿ, ಇದೇ ಆ ವ್ಯೂ ಪಾಯಿಂಟು, ಯಾವ ರೀತಿ ಇದೆ ಅಂದರೆ ಮಸ್ತಾಗಿದೆ. ನೋಡಿ, ಆ ಬೆಟ್ಟ, ಆ ಗುಡ್ಡ, ಮರ, ಕಾಡು, ಇಲ್ಲಿಂದ ಏನೋ ಅಪ್ಪಿತಪ್ಪಿ ಮೊಬೈಲು ಆಗಲಿ ನಾವೇ ಬಿದ್ದರೂ ಕೂಡ ಏನೂ ಸಿಗಲ್ಲ ಅಂಥ ಜಾಗದಲ್ಲಿದ್ದೀವಿ ನಾವಂತ. ನೋಡಿ ಎಷ್ಟು ತುಂಬ ಡೀಪಾಗಿದೆ ಅಂದರೆ, ಯಪ್ಪ ಗಾಳಿ ಕೂಡ ಹಂಗೆ ಬರುತ್ತೆ, ಸಖತ್ತಾಗೈತೆ ಮಾತ್ರ ಪ್ಲೇಸ್ ಮಾತ್ರ. ಹೋಗೋರು ಸೊ ಹಂಗೆ ವಿಸಿಟ್ ಮಾಡಿ, ಅಲ್ಲಿಗೊಂದು ಏನಿಲ್ಲ, ಜಸ್ಟ್ 20 ರೂಪಾಯಿ ಅಷ್ಟೇ. ಈ ವ್ಯೂ ಪಾಯಿಂಟ್ ಕಣ್ಣು ತುಂಬ ಈ ನೇಚರ್ನ, ಈ ಪ್ರಕೃತಿನ ಕಣ್ಣು ತುಂಬ ತುಂಬಿಸ್ಕೊಳ್ಳೋಕ್ಕೆ ಜಸ್ಟ್ 20 ರೂಪಾಯಿ ಅಷ್ಟೇ. ಅಲ್ಲಿ ಚಾರ್ಜ್, ಅಲ್ಲಿಗೆ ಹೋಗ್ಬೇಕಾರೆ. ಸೋಮವಾರಪೇಟೆ ಬರೋರು ದಾರಿ ಇರೋದು ಅದೊಂದೇ. ಸೊ ಇದೊಂದು ಪಾಯಿಂಟ್ ನೋಡ್ಕೊಂಡು ಬನ್ನಿ. ನೋಡಿ ಯಾವ ರೀತಿ ಸಖತ್ತಾಗೈತೆ ಅಂದರೆ ಪ್ಲೇಸ್ ಮಾತ್ರ, ನಮಗಂತೂ ಅಬ್ಬಾ ಅನಿಸ್ಬಿಡ್ತು, ಸೈಕ್ ಆಗೈತೆ ಮಾತ್ರ. ಸೊ ಅಲ್ಲೇ ಒಂದು 2-3 ಸ್ಟೆಪ್ ಹಾಕ್ಕೊಂಡು ನಮ್ಮ ಹುಡುಗ ನೋಡ್ತಿರ್ಬೋದು, ಡ್ಯಾನ್ಸ್ ಮಾಡಿದ್ದಾನೆ. ಬನ್ನಿ ಆ ವಿಡಿಯೋನ ತೋರಿಸ್ತೀನಿ. ಅವರಾದ್ಮೇಲೆ ನಮ್ಮ ದೀಪಕ್ ಬೈ ರಿಹರ್ಸಲ್ ಮಾಡ್ತಿದ್ರು. ಸೊ ವಿಡಿಯೋ ಹಾಕೋ ಸಾಂಗ್ಗೆ ಮಾಡೋಣ ಅಂತ, ಬಟ್ ಕಂಪೋಸ್ ಮಾಡೋಕ್ಕಾಗಿಲ್ಲ. ಏನಕ್ಕೆ ಅಂದರೆ ಅಲ್ಲಿಗೆ ಯಾರೋ ಬೇರೆ ಬಂದುಬಿಟ್ರು. ಸೊ ನೋಡಿ ಯಾವ ರೀತಿ ಇದೆ ಅಂದರೆ, ಗಾಳಿ ನೋಡ್ತಿರ್ಬೋದು ಹಿಂದೆ ಎಲ್ಲ,
ನನ್ನ ಹಿಂದೆ ಎಲ್ಲ ಸಖತ್ತಾಗಿದೆ ಪ್ಲೇಸ್ ಮಾತ್ರ, ಒಂದು ಸಲ ವಿಸಿಟ್ ಮಾಡಿ ಅಂತ ಕೇಳ್ಕೊತಾ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ, ಇಂಥ ಸೊಬಗನ್ನು ಇಂಥ ಪ್ರಕೃತಿಯನ್ನು ಕಣ್ತುಂಬ್ಕೊಳ್ಳೋದಕ್ಕೆ ನಮ್ಮ ಜೊತೆಗೆ ನಮ್ಮ ಸ್ನೇಹಿತರಾದ ಸಿದ್ದು ಅವರಿದ್ದಾರೆ. ಅವ್ರದ್ದು ಕೂಡ ಒಂದು ಯೂಟ್ಯೂಬ್ ಚಾನಲ್ ಇದೆ. ಈಗ ಅವರ ಡೀಟೇಲ್ಸ್ ಹೇಳ್ತಾರೆ. ಹಾಗೆ ಅವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ. ಅಣ್ಣ ನಿಮ್ಮ ಬಗ್ಗೆ ಹೇಳ್ಕೊಳ್ಳಿ ಅಣ್ಣ, ನಿಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ. ಹೇಳ್ಕೊಳ್ಳೋದು ಏನಿಲ್ಲ. ನಮಸ್ತೆ ಎಲ್ಲರಿಗೂ ಕೂಡ, ಕನ್ನಡ ಜನತೆಗೆ. ಹಾಗೆ ನನ್ನ ಫ್ರೆಂಡ್ ದೋಸ್ತಾದ ವೇದ್ ಉಪ್ಪೇರು ಕೂಡ ಅವ್ರ ಜೊತೆ ಬಂದಿರೋದಕ್ಕೆ ಒಂದು ತುಂಬ ಖುಷಿ ಆಗ್ತೈತಿ. ಏನಕ್ಕೆ ಅಂದರೆ ಈ ಕಡೆ ಒಂದು ವ್ಯೂ ಪಾಯಿಂಟ್ ತೋರಿಸ್ತೀವಿ ಅದವರಂಗೆ ನೋಡ್ತಿದ್ದೀರಾ, ಬೆಟ್ಟ ಗುಡ್ಡ ಎಲ್ಲ ಹೇಗಿದೆ. ಸೊ ನಾನಂತೂ ಲೈಫಲ್ಲಿ ಈ ಥರ ನೋಡ್ತೀನಿ ಅಂತ ಕೂಡ ಅಂದ್ಕೊಂಡಿರಲಿಲ್ಲ. ತುಂಬ ಖುಷಿ ಆಗ್ತೈತೆ ಮಾತ್ರ. ತುಂಬ ವರ್ಷಗಳಾಗಿತ್ತು. ನಾನು ಕುಕ್ಕೆ ಸುಬ್ರಹ್ಮಣ್ಯ ಬಂದು 18 ವರ್ಷ ಆಗಿತ್ತು. ಇವತ್ತು ಕೂಡಿ ಬಂದಿದೆ. ಹಾಗೆಯೇ ಬಿಸಿಲುಗಡೆ ಹೋಗ್ಬೇಕಾರೆ ಹೋಗೋದ ಬನ್ನಿ ಅಂತ ಕರ್ಕೊಂಡು ಹೋಗ್ತಿದ್ರು. ಹಾಗೆಯೇ ಬರ್ತಾ ಒಂದು ವ್ಯೂ ಪಾಯಿಂಟ್ ತೋರಿಸ್ತೀನಿ ಅಂತ ಕರ್ಕೊಂಬಂದರು. ಬಟ್ ಈ ವ್ಯೂ ಪಾಯಿಂಟ್ ನೋಡ್ತಿದ್ರೆ ಮೈ ರೋಮಾಂಚನ ಆಗುತ್ತೆ. ಹಾಗೆಯೇ ತುಂಬ ಭಯ ಕೂಡ ಆಗುತ್ತೆ. ನಮಗೆ ನಾವೇ ಕಳೆದೋಗ್ತಿದ್ವಿ. ಆ ಥರ ಪ್ರಕೃತಿ ಮರ ಸಖತ್ತಾಗಿದೆ. ಅಲ್ಲಿ ನೋಡ್ತಿರೋ ಬೆಟ್ಟದ ಮೇಲೆ ಹೋಗಿ ಮರ ನೆಟ್ಟಿದ್ದವ್ರು ಯಾರು ಅದೆಂದು ಗೊತ್ತಿಲ್ಲ. ಎಲ್ಲ ಒಂಥರ ನೆನೆಸ್ಕೊಂಡ್ರೆ ಇದು. ನೀವು ಕೂಡ ಆದಷ್ಟು ಯಾರಾದರೂ ಕೂಡ ಕುಕ್ಕೆ ಸುಬ್ರಹ್ಮಣ್ಯ ಬಂದಿರೋರು, ಹೋಗೋರು, ಇಲ್ಲ ಈ ಕಡೆ ಸೋಮವಾರಪೇಟೆ ಹೋಗೋರಿದ್ರೆ ಒಂದು ಸಲ ಈ ಥರ ಐತಿಹಾಸಿಕ ಪ್ಲೇಸ್ಗಳಿರ್ತವೆ, ನೋಡಿ ಕಣ್ ತುಂಬಿಸ್ಕೊಳ್ಳಿ, ಪ್ರಕೃತಿನ ಉಳಿಸಿ. ಬಂದವ್ರು ದಯವಿಟ್ಟು ಕೇಳೋದು ಇಷ್ಟೇ, ಯಾರು ಬಂದವರು ಕೂಡ ಸ್ಮೋಕ್ ಮಾಡಬೇಡಿ, ಮತ್ತು ಎಲ್ಲೂ ಕೂಡ ಯಾವುದರ ಪೇಪರ್ ವೇಸ್ಟ್ನ ಹಾಕ್ಬೇಡಿ, ಮತ್ತು ಎಲ್ಲೂ ಕೂಡ ಗಡ್ಡಿಗಿರಿ ಆಗೋದಾಗಲಿ ಏನೂ ಮಾಡೋಕ್ಕೆ ಹೋಗ್ಬೇಡಿ. ಏನಕ್ಕೆ ನಮ್ಮಿಂದ ನಾವು ಉಳಿಸ್ಬೇಕಾಗಿರೋ ಪ್ರಕೃತಿನ, ನಮ್ಮಿಂದ ನಮ್ಮ ಮುಂದಿನ ಪೀಳಿಗೆಗೆ ಇರಬೇಕು ಇದು ಪ್ರಕೃತಿ. ಹಾಗೆಯೇ ಪ್ಲಾಸ್ಟಿಕ್ಕು ಕೂಡ ತರೋಕ್ಕೆ ಹೋಗ್ಬೇಡಿ.